ಫಸ್ಟ್ 6,400 crore ಅಪ್ರೂವಲ್ ಕೊಟ್ಟರು. 24ನೇ ತಾರೀಕು ಭೂಮಿ ಪೂಜೆ ಮಾಡಿದ್ದು, ಮಾರ್ಚ್ 24 ಭೂಮಿ ಪೂಜೆ ಮಾಡಿದ್ದು. ಮಾಡಿ ಆದ ನಂತರ ಅದನ್ನು ರೆಕಾರ್ಡ್ 4 years ಅಲ್ಲಿ ಕಂಪ್ಲೀಟ್ ಮಾಡಿಸಿ. ಇವತ್ತು ಕರ್ನಾಟಕದಲ್ಲಿ ಯಾವ ರೋಡನ್ನ ನಿಗದಿತ ಕಾಲಮಿತಿ ಒಳಗಡೆ ಕಂಪ್ಲೀಟ್ ಮಾಡಿದರೆ ಹೇಳಿಸಿ, ಇದನ್ನು ಮಾಡಿಸಿದೆ. ಒಂದೊಂದು ಹೋಗಿ ನೀರು ನಿಲ್ತು, ಸರ್ವಿಸ್ ರೋಡನ್ನ ಫಸ್ಟ್ ಮಾಡಿಕೊಂಡು ಮೇನ್ ಕ್ಯಾರೇಜ್ ಏನು ಮಾಡ್ಬೇಕಾದ್ರೆ ಸರ್ವಿಸ್ ರೋಡಿಗೆ ಟ್ರಾಫಿಕ್ ಜಾಮ್ ಇದು ಡೈವರ್ಟ್ ಮಾಡಿರ್ತಿದ್ದು, ಕಾಂಪ್ಯಾಕ್ಷನ್ ಆಗಬೇಕಾದ್ರೆ ವಾಯ್ಡ್ ಕ್ರಿಯೇಟ್ ಆಗುತ್ತೆ. ನಾವು ವರ್ಕ್ ವಿತ್ ನೇಚರ್ ಅಲ್ವಾ, ಹಾಗಾಗಿ ನಾವು ಪ್ರಕೃತಿ ಜೊತೆಗೆ ನಾವು ಕೆಲಸ ಮಾಡುವಾಗ ಸಮಸ್ಯೆಗಳಾಗುತ್ತವೆ. ಅದನ್ನೆಲ್ಲ ಮಾಡಿಸಿ ಬಿರುಕ್ಬಿಟ್ಟಿದೆ ಅಂತಂದ್ರು, ನೀರು ತುಂಬಿದೆ ಅಂದ್ರು, ಎಲ್ಲದನ್ನು ಕೇಳ್ಕೊಂಡೆ. ಏನೇನೋ ಮಾತಾಡಿದ್ರು. ನಾನು ಹೇಳಿದೆ ಅವೈಜ್ಞಾನಿಕವಾಗಿದೆ ಅಂದ್ರೆ ದಿಲೀಪ್ ಬಿಳ್ಕಾನ್ ಅವ್ರ ಹತ್ರ ಕುದಿಗಾಪಟ್ಟೆ ಇಟ್ಕೊಂಡ್ಬಂದು ನಾನು ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ರೆ, ಯಾಕಂದ್ರೆ ನಾನು ಕಮಿಷನ್ ತಗೊಳ್ಳಲ್ಲ. ನಾನು ಮಾಡಿದೆ. ನಾನು ಎಲ್ಲ ರಾಜಕಾರಣಿಗಳ ಥರ ನಾನು ಬೇರೆ ಇದಕ್ಕೆ ಹೋಗಲಿಲ್ಲ. ನನಗೆ ನನ್ನಂಥವನ್ನ ಮೈಸೂರು ಜನ, ಕೊಡಗಿನ ಜನ, ಅದ್ರ ವಿಶೇಷವಾಗಿ ಕೊಡಗಿನ ಜನ ತುಂಬ ಪ್ರೀತಿ ಮಾಡಿದ್ದೀರಿ. ನಿಮ್ಮ ನಿರೀಕ್ಷೆ ಅಷ್ಟು ನನ್ನ ಕೆಲಸ ಅಲ್ಲಿ ಮಾಡಿಲ್ದಲೇ ಇರ್ಬೋದು. ಮೈಸೂರಲ್ಲಿ ನಿರೀಕ್ಷೆ ಮೀರಿ ಕೆಲಸನ ಮಾಡಿದ್ದೀನಿ. ಈ ಟರ್ಮಲ್ಲಿ, ಈ 3ನೇ ಟರ್ಮಲ್ಲಿ ನಿಮ್ಮ ಸೇವೆಯನ್ನು ಮಾಡ್ತೀನಿ. ನಿಮ್ಮ ನಿರೀಕ್ಷೆ ಮೀರಿ ನಿಮ್ಮ ಕೆಲಸನ ಮಾಡ್ತೀನಿ. ಆ ದೇವರು, ಆ ತಾಯಿ ಚಾಮುಂಡಿ, ಕಾವೇರಿ ತಾಯಿ ಅವಕಾಶ ಕೊಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ರೆ ಖಂಡಿತ ಕೊಡಗಿನ ಋಣ ತೀರಿಸ್ತೀನಿ. ಈ ಒಂದು ಟರ್ಮಲ್ಲಿ ಮೈಸೂರಿನ ಋಣನ ಸಾಕಷ್ಟು ತೀರಿಸಿದ್ದೀನಿ. ಇನ್ನು ಏನೇ ನಾನು ಕಲ್ಪನೆ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಕೊಡ್ತೀನಿ. ಇವೆಲ್ಲಕ್ಕೆ ಹೋಗೋರು ವರ್ಷ ಕಮಿಷನ್ ತೆಗಿಸ್ತೆ. ಇನ್ನೂ ಟಾಪ್ ಪ್ರೈಸ್ ಸಿಕ್ಕಿದೆ ನಿಮಗೆ. ಆಲ್ಮೋಸ್ಟ್ 280 rupees ಆವರೇಜ್ ಪ್ರೈಸ್ ಸಿಕ್ತು. ಕಳೆದ ಸರಿ 118 ರೂಪಾಯಿ ಇತ್ತು. ಈ ಸರಿ 280 ಮೇಲೆ ಆವರೇಜ್ ಪ್ರೈಸ್ ಸಿಕ್ಕಿದೆ. ಇಷ್ಟೆಲ್ಲ ಕೆಲಸ ಮಾಡಿದ್ವಿ. ಪ್ರತಿಯೊಂದು ಪಿರಿಯಾಪಟ್ಟಣ, ಹುಣಸೂರು, ಪಿರಿಯಾಪಟ್ಟಣಕ್ಕೆ 303 ಹ್ಯಾಬಿಟಾಟ್ಗಳಿಗೆ, ಏನು ಜನವಸತಿ ಕೇಂದ್ರಗಳಿಗೆ ಏಕಕಾಲಕ್ಕೆ ಕಾವೇರಿ ನದಿಯಿಂದ ಅಡ್ಡದ ಮುಖಾಂತರವಾಗಿ ನೀರನ್ನು ತಂದು ಕೊಡುವಂತ 239 ಕೋಟಿ ರೂಪಾಯಿನಲ್ಲಿ ನಾನು ಆ ಯೋಜನೆ ತಮ್ಮ ಜಲಜೀವನ ಮಿಷನ್. ಬಸವರಾಜ ಬೊಮ್ಮಾಯಿ ಸಾಹೇಬರು ನನಗೊಂದಿನ ಬೈದಿದ್ದನ್ನ, ನೀವು ಬೈದ್ರು ಅಂತೇಳಿ ತರಾಟೆ ತೆಗೆದ್ರು, ನೀನು ಅತಿ ಬುದ್ಧಿವಂತ ಅಂದ್ರು ಅಂತಲ್ಲ. ನಾನು ಯಾರ್ದು ಟ್ರಾನ್ಸ್ಫರ್ಗೆ ಯಾವತ್ತೂ ಕೂಡ ಚೀಟಿ ಇಟ್ಕೊಂಡು ಹೋದನಲ್ಲ. ಯಾವ ಪಾಲಿಟಿಷಿಯನ್ ಏನೇ ಮಾಡ್ಬೋದು. ನಾನು ಹೋಗಿ ನಂಗೆ ಕ್ಷೇತ್ರ ಜನರ ಪರವಾಗಿ ನಾನು ಬಯಸ್ಕೊತೀನಿ. ಕಾಲಿಡ್ಕೊಳ್ತೀನಿ. ಏನು ಬೇಕಾದ್ರೂ ನಾನು ಹೋಗ್ಬಿಟ್ಟು ನಾನು ದೈನೇಶಿದಾಗಿ ಕೆಲಸ ಮಾಡ್ತೀನಿ. ನನಗೂ ನಿಮಗೂ ವ್ಯತ್ಯಾಸ ಏನು ಗೊತ್ತಾ? ಸರ್ ಈ ಕೆಲಸ ಮಾಡ್ಕೊಡಿ ಅಂತೀರಿ. ನಾನು ಮಂತ್ರಿಗಳ ಹತ್ರ ಸರ್ ಈ ಕೆಲಸ ಮಾಡ್ಕೊಡಿ. ನೀವು ನಿಮ್ಮ ಮಧ್ಯದಲ್ಲಿ ಬೇಡುವ ಹಂತ ಬೇರೆ ಇದೆ ಅಷ್ಟೇ. ನೀವು ನನ್ನನ್ನು ಕೈ ಮುಗಿತೀರಿ, ನಾನು ಅವ್ರ ಕೈ ಮುಗಿತೀನಿ, ಅವ್ರ ಕಾಲು ಹಿಡಿತೀನಿ. ಟೊಬ್ಯಾಕೋ ಗ್ರೋವರ್ಸಿಗೂ ಕೂಡ ಅಡಿಷನಲ್ ಸೆಕ್ರೆಟರಿ ರಾಜೇಶ್ ಅಗರ್ವಾಲ್ಗೆ ಹೋಗಿ ಹೇಳಿದೆ, ಸರ್ ನಾನು ನಿಮಗೆ ಐ ವಿಲ್ ಹೋಲ್ಡ್ ಯುವರ್ ಫೀಟ್ ಅಂತಂದೆ. ಇದನ್ನ ಕಾಮರ್ಸ್ ಮಿನಿಸ್ಟರ್ ಪ್ರತಿ ಸರಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಏನೇನೋ ಹೇಳ್ತಾರೆ ಅಂತ ಹೇಳಿ ನನಗೆ ಯಾವಾಗಲೂ ಫೈಲನ್ನು ವಾಪಸ್ ಹಾಕ್ತೀರಿ. ನಮ್ಮ ಅನ್ರಿಜಿಸ್ಟರ್ಡ್ ಗ್ರೋವರ್ಸಿಗೆ, ಅನಧಿಕೃತ ತಮ್ಮ ಹೊಗೆಸೊಪ್ಪು ಬೆಳೆಗಾರರಿಗೆ ಲೈಸೆನ್ಸ್ ಕೊಡಿ ಅಂತ ಅವರನ್ನು ಕೂಡ ಕೇಳ್ಕೊಂಡು ಮಾಡಿದೆ. ಹುಣಸೂರಿಗೆ 294 ಜನವಸತಿ ಕೇಂದ್ರಗಳಿಗೆ ಏಕಕಾಲಕ್ಕೆ ಹಳೆ ಉಂಡುವಾಡಿಯಿಂದ ಕುಡಿಯೋ ನೀರಿನ ಯೋಜನೆ ತಗೊಂಡಿದ್ದೀನಿ. 213 ಕೋಟಿ ರೂಪಾಯಿನಲ್ಲಿ ಅದರ ಕಾಮಗಾರಿ ಪ್ರಾರಂಭ. ಇನ್ನು 2 ವರ್ಷದಲ್ಲಿ ಪ್ರತಿ ಮನೆಯಲ್ಲಿ ಟ್ಯಾಪ್ಡ್ ವಾಟರ್ ಇರ್ತದೆ. ಟ್ಯಾಪ್ ತಿರ್ಸಿದ್ರೆ ಗ್ಯಾಸು ಬರುತ್ತೆ. ಈ ಕೆಲಸ ಮಾಡೀನಿ. ಇವನೇನು ಜಗಳ ಮಾಡ್ತಾನೆ ಅಂತ. ಗ್ಯಾಸ್ ಪೈಪ್ ಲೈನ್ ಹಾಕಿರೋ ನನಗೇನ್ರಿ ಇಲ್ಲಪ್ಪ. ನಾನು ಕೂತ್ಕೊಂಡು ಮೂರದಲ್ಲಿ ಬದಲಿ ಸೈಟ್ಗಳನ್ನ ಎಲ್ಲ ಮಾಡಿಸ್ಕೊಂಡು ಯಾರೋ ಬರ್ತಾರೆ, ರೈತಂದು ಭೂಮಿ ಕಳೆದೋಗಿರ್ತದೆ, 50% ರೇಷಿಯೋದಲ್ಲಿ ಮಾಡ್ಕೊಂಡಿದ್ರೆ ನಾನು ಇವತ್ತು 100 ಕೋಟಿಗೆ ಇರ್ತಾ ಇದ್ದೆ. ನಾನು ಮೂಡಾದಲ್ಲಿ ನಾನು ಬಿದಿರುಗೂಡಿಂದ 2ನೇ ಸ್ಟೇಜ್ ನೀರು ತಗೋಬರೋದಕ್ಕೋಸ್ಕರವಾಗಿ, ಕಬ್ಬಿನಿಂದ ನೀರು ತರೋದಕ್ಕೋಸ್ಕರ 150 ಕೋಟಿಗೋಸ್ಕರ ಹೊಡೆದಾಡಿದ್ದೀನಿ. ನಾನು ಮೂಡಾದಲ್ಲಿ 50-50 ಸೈಟಿಗೆ ಹೋಗಲಿಲ್ಲ ಯಾವತ್ತೂ ಕೂಡ. ಕೆಲಸವನ್ನು ಮಾಡಿದ್ದೀನಿ ನಾನು. ಹಾಗೆ ಇವೆಲ್ಲ ವ್ಯವಹಾರ ಬಿಟ್ಟು ಜನರ ಜೊತೆಗೆ ಜನರಿಗೋಸ್ಕರ ಕೆಲಸವನ್ನು ಮಾಡಿದೆ. ಮೈಸೂರಿಗೆ ರಿಂಗ್ ರೋಡನ್ನ ಆಸ್ಫಾಲ್ಟಿಂಗ್ ಮಾಡಿಸ್ತೇನೆ, ನ್ಯಾಷನಲ್ ಹೈವೇ ಮಾಡಿಕೊಂಡೆ, ಕರೆಂಟ್ ಹಾಕಿಸಿದೆ. ಇವತ್ತು ರಿಂಗ್ ರೋಡಲ್ಲಿ ನೀವು ರಾತ್ರಿ 9 ಗಂಟೆಗೆ ಹೋಗಿ ವಾಕ್ ಮಾಡೋರು ಜನ ಇರ್ತಾರೆ. ಮೊದಲೇನು ಮೋರಿ ಹತ್ರ ಹೋಗ್ಬಿಟ್ಟು ಬಾಟ್ಲು ಬಿಚ್ಕೊಂಡು ಕೂತಿರೋರು ಇದ್ರು, ಚೈನ್ ಸ್ನ್ಯಾಚ್ ಮಾಡೋಕೆ ಬರೋರು. ಇವತ್ತು LED ಲೈಟ್ ಹಾಕಿರೋದ್ರಿಂದ ಎಷ್ಟು ಚಂದವಾಗಿದೆ ನೋಡಿ. ವಾಕ್ ಮಾಡ್ತಾರೆ, ಧೈರ್ಯದಿಂದ ಹೋಗ್ತಾರೆ. ಅದ್ರ ಮೀಡಿಯಾನಲ್ಲಿರೋ ಗಿಡ ಹಾಕ್ಸಿರೋದು ನಾನು, ಸೈಡಲ್ಲಿ ಸರ್ವಿಸ್ ರೋಡಲ್ಲಿರೋ ಗಿಡ ಹಾಕ್ಸಿರೋದು ನಾನು. ಯಾಕಂದ್ರೆ ಮಲೆನಾಡಿಂದ ಬಂದಿರೋ ನಾನು. ಮರಗಿಡಗಳ ಬಗ್ಗೆ ನನಗೂ ಪ್ರೀತಿ ಇದೆ. ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ತಂದೆ. ಹಾಗೆ ಎಕ್ಸಿಬಿಷನ್ ಗ್ರೌಂಡ್ ಅಭಿವೃದ್ಧಿಗೋಸ್ಕರ 80 ಕೋಟಿನ ತಗೊಂಡ್ಬಂದೆ. ಇನ್ಲ್ಯಾಂಡ್ ಕಂಟೈನರ್ ಡಿಪೋ ನಾಳೆ ಬೆಳಗ್ಗೆ ಇನಾಗ್ರೇಟ್ ಮಾಡ್ತಿದ್ದೀನಿ. ಅದು ಮೋದಿಜಿಯವರ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲಿಂದ ಇನಾಗ್ರೇಟ್ ಮಾಡ್ತಾರೆ. ರಾಜ್ಯದ 2ನೇ ಇನ್ಲ್ಯಾಂಡ್ ಕಂಟೈನರ್ ಡಿಪೋ, ಒಂದು ವೈಟ್ ಫೀಲ್ಡ್ ಅಲ್ಲಿ ಇದೆ, ಅದನ್ನು ಮೈಸೂರಿಗೆ 2ನೇ ತಗೊಂಡ್ಬಂದಿದ್ದೀನಿ. ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಥವಾ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೂಡ್ಸ್ ಟರ್ಮಿನಲ್, ರೈಲ್ವೆ ಗೂಡ್ಸ್ ಟರ್ಮಿನಲ್ ಅಂತ. ಯಾಕಂದ್ರೆ ಇಂಡಸ್ಟ್ರಿ ಡೆವಲಪ್ಮೆಂಟ್ಗೆ ಇಂಪಾರ್ಟೆಂಟು, ಅದನ್ನು ತಗೊಂಡ್ಬಂದಿದ್ದೀನಿ.
ಹಾಗೆ ಕೊಡಗಿನಲ್ಲೂ ಕೂಡ ನಿಮಗೆ ಕ್ರಿಟಿಕಲ್ ಕೇರ್ ಸೆಂಟರ್ ಮಾಡಲಿಕ್ಕೆ 29 ಕೋಟಿನ ತಗೊಂಡ್ಬಂದೆ. ಅದಕ್ಕೆ 100 ಕೋಟಿ ರೂಪಾಯಿನ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ಅದನ್ನ ನ್ಯೂ ಮೆಡಿಕಲ್ ಕೌನ್ಸಿಲ್ ಬಿಲ್ ಪ್ರಕಾರವಾಗಿ ಅದನ್ನ 750 ಬೆಡ್ ಮಾಡಬೇಕು. ಅದಕ್ಕೋಸ್ಕರ ಅದ್ರ ಬಿಲ್ಡಿಂಗ್ ವಿಸ್ತರಣೆ ಮಾಡಲಿಕ್ಕೆ ಅದಕ್ಕೂ 100 ಕೋಟಿ ತಗೊಂಡ್ಬಂದಿದ್ದು. ಅಲ್ಲೂ ಕೂಡ ಜಲಜೀವನ್ ಮಿಷನ್ ಅಲ್ಲಿ 150 ಕೋಟಿ, ಹಾಗೆ ಅಮೃತ್ ಯೋಜನೆಯಲ್ಲಿ ಕುಶಾಲನಗರ, ಸೋಮವಾರಪೇಟೆ, ಮಡಿಕೇರಿ ಮತ್ತು ವಿರಾಜಪೇಟೆ ಇದ್ರದ್ದು ಕುಡಿಯೋ ನೀರು ಕೊಡೋದಕ್ಕೋಸ್ಕರ 146 ಕೋಟಿ ತಗೊಂಡಿದ್ವಿ. ಎಲ್ಲ ನಮ್ಮ MLAಗಳು ಕೂಡ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಮೈಸೂರಿನಲ್ಲಿ 4 ಪಟ್ಟಣ ಪಂಚಾಯತಿ, 1 ನಗರಸಭೆಯ ಕುಡಿಯೋ ನೀರನ್ನು ಕೊಡೋದಕ್ಕೋಸ್ಕರವಾಗಿ 361 ಕೋಟಿ ರೂಪಾಯಿ ತಗೊಂಡಿದ್ದೀನಿ. ಎಲ್ಲ ಕೆಲಸ ಕಾಮಗಾರಿಗಳು ನಡೀತಾ ಇದೆ. ಹಳೆ ಗುಂಡುವಾಡಿ JD ದೇವೇಗೌಡರ ಕನಸಿನ ಕೂಸು, ಅದಕ್ಕೆ ಇನ್ನೂ 250 ಕೋಟಿ ಎಕ್ಸ್ಟ್ರಾ ಕೊಡಿಸ್ಬಿಟ್ಟು ಅದಕ್ಕೂ ಕೂಡ ಅದರಿಂದಲೂ ಕುಡಿಯೋ ನೀರನ್ನ ತಗೊಂಡ್ಬರ್ತಾ ಇದ್ದೀನಿ. ಎಲ್ಲ ಕೆಲಸ ಮಾಡಿರೋ ಜೊತೆಗೆ ಮೈಸೂರಿಗೆ ಮೆಟ್ರೋ ತರ್ತೀನಿ. ನಾನು ಪ್ರಾಮಿಸ್ ಮಾಡಿದ್ದೀನಿ, ಮೆಟ್ರೋ ತರ್ತೀನಿ. ನೀವು ಯಾರು ನನ್ನ ಕ್ರಿಕೆಟ್ ಸ್ಟೇಡಿಯಂ ಮಾಡು ಅಂತ ಹೇಳಿಲ್ಲ. ಉಯ್ಲಾಳು ಹತ್ರ ಅದಕ್ಕೂ ಜಾಗ ಕೊಡಿಸಿ ಅದನ್ನೂ ಕೂಡ ಮಾಡಿಸ್ತೀನಿ. 26 ಎಕರೆ ಜಾಗ ಕೊಡಿಸಿದ್ವಿ. ಬ್ರಿಜೇಶ್ ಪಟೇಲ್ ಅವ್ರ ಹತ್ರ ಹೋಗಿ ಮಾತಾಡಿ ಅದಕ್ಕೆ ಅವರು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಮುಂದೆ ಬಂದಿದ್ದಾರೆ. ಎಲ್ಲ ಕೆಲಸನೂ ಮಾಡಿದ್ದೀನಿ. ನಾನು ನಿಮಗೆ ಅದ್ರ ಜೊತೆಗೆ ಗ್ರೇಟರ್ ಮೈಸೂರು ಕನ್ಸ್ಕೊಂಡಿನಿ. ಔಟರ್ ಪೆರಿಫೆರಲ್ ರಿಂಗ್ ರೋಡು, ನೀವೆಲ್ಲ ಟಿವಿಯಲ್ಲಿ ಎಲ್ಲ ಪ್ರತಾಪ್ ಸಿಂಹ ಟಿಕೆಟ್ ಸಿಗುತ್ತೋ ಇಲ್ವಾ ನೋಡಿ, ಅದು ತಾಯಿ ನಿರ್ಧಾರ ಮಾಡ್ತಾಳೆ. ಇಲ್ಲಿವರೆಗೂ ಅವಕಾಶ ಕೊಟ್ಟಾಳೆ. ನಾನು ಐ ಶುಡ್ ಬಿ ಗ್ರೇಟ್ಫುಲ್ ಟು ಗಾಡೆಸ್ ಚಾಮುಂಡೇಶ್ವರಿ ಅಂಡ್ ಕಾವೇರಿ ಮಾತಾ, ಇಗ್ಗುತಪ್ಪ, ಹಾಗೆ ದ ಪೀಪಲ್ ಆಫ್ ಮೈಸೂರು ಮತ್ತು ಕೊಡಗು. ನೀವು ಇಷ್ಟು ಕೊಟ್ಟಿದ್ದೀರಿ. 10 ವರ್ಷ ಕೆಲಸ ಮಾಡೋ ಅವಕಾಶನ ನೀವು ಕೊಟ್ಟಿದ್ದೀರಿ. ನೀವು 30 ವರ್ಷದಲ್ಲಿ ಯಾರನ್ನ ರಿಪೀಟ್ ಮಾಡಿಲ್ಲ, ನನ್ನನ್ನು ರಿಪೀಟ್ ಮಾಡಿದ್ರಿ. ಇದಕ್ಕಿಂತ ನನಗೆ ಏನು ಮಾಡಲ್ಲ. ನಾನು ನಿಮ್ಮ ಮನೆ ಸುತ್ತೀನಿ. ನಾನು ಲೀಡ್ರ್ ಮನೆಗೆ, ನಾನು ಪೊಲಿಟಿಕಲ್ ಸರ್ವೈವಲ್ಗೋಸ್ಕರ ಯಾರ್ದ ಮನೆ ನಾನು ಸುತ್ತಲ್ಲ. ಇಷ್ಟು ನಾನು ಕೆಲಸವನ್ನು ಮಾಡಿದ್ದೀನಿ. ಜೊತೆಗೆ ಈ ಒಂದು ಗ್ರೇಟರ್ ಮೈಸೂರು ಕನಸು ಜೊತೆಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡಿಗೂ ಕೂಡ ನಿನ್ನೆ ನಿತಿನ್ ಗಡ್ಕರಿ ಅವ್ರ ಹತ್ರ ಕೇಳಿದ್ದೀನಿ. ಕೊಡ್ತೀವಿ, ಕನ್ಸ್ಟ್ರಕ್ಷನ್ ಕಾಸ್ಟು 5,000 ಅಲ್ಲ 6,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ಮಹಾದೇವಪ್ಪನವ್ರು ಇದ್ರು. ನನಗೆ ಖುಷಿ ಯಾಕಾಗುತ್ತೆ ಅಂತಂದರೆ, ನಮಗೆ ಸೈದ್ಧಾಂತಿಕವಾಗಿ ನಮ್ಮ ಭಿನ್ನಾಭಿಪ್ರಾಯ ಇರ್ಬೋದು. ಡಾಕ್ಟರ್ ಮಹಾದೇವಪ್ಪನವರು ನಿನ್ನೆ ಸ್ಟೇಜಲ್ಲಿ ನನಗೆ ಆ ಥರ ನಮ್ಮ ಕಾರ್ಯಕರ್ತರು ನನ್ನ ಜೊತೆ ಯಾವ ಥರ ಸುಮ್ಮನೆ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಬೆಳೆಸಿಲ್ಲ, ಇವ್ರು ಬೆಳೆಸಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.